ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯವರಿಗೆ ಮೇ 1ರಿಂದ 5ನೇ ತಾರೀಕಿನವರೆಗೂ ಕೂಡ ಈ ದಿನಗಳಲ್ಲಿ ಒಂದು ದೊಡ್ಡ ತರುವಂತಹ ವಿಶೇಷವಾದ ಸಮಯವಾಗಿರುತ್ತೆ. ಈ ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಸ್ಪಷ್ಟವಾದ ಬದಲಾವಣೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಗಳು ನಿಧಾನವಾಗಿ ದೂರವಾಗುತ್ತದೆ ಮತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿ ಹೆಚ್ಚು ಸ್ಪಷ್ಟತೆ ಬರುತ್ತದೆ. ವಿಶೇಷವಾಗಿ ಕೆಲಸ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡಿದಂತಹ ಪ್ರಯತ್ನಗಳು ಫಲ ಕೊಡಲು ಶುರುವಾಗುತ್ತದೆ. ಮೇ 1-2 ದಿನಗಳಲ್ಲಿ ನೀವು ಸ್ವಲ್ಪ ಒತ್ತಡ ಅನುಭವಿಸಬೇಕಾಗಿ ಬರುತ್ತದೆ. ಮೇ 3ರಿಂದ ನಿಮ್ಮ ಪರಿಸ್ಥಿತಿ ನಿಮ್ಮ ಕಡೆಗೆ ತಿರುಗುತ್ತದೆ. ನಿಮ್ಮ ಮೇಲೆ ಇದ್ದಂತಹ ಒತ್ತಡ ಕಡಿಮೆ ಆಗಬಹುದು ಮತ್ತು ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಈ ಅವಕಾಶಗಳನ್ನು ನೀವು ಸರಿಯಾಗಿ ಬಳಕೆ ಮಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಪ್ರಗತಿ ಸಾಧ್ಯ. ಸಹೋದ್ಯೋಗಿಗಳಿಂದ ಅಥವಾ ಮೇಲಾಧಿಕಾರಿಗಳಿಂದ ಸಹಾಯ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆರ್ಥಿಕವಾಗಿ ನೋಡೋದಾದರೆ ಮೇ 5ರ ನಂತರ ನಿಮ್ಮ ಆದಾಯದಲ್ಲಿ ಸ್ವಲ್ಪ ಏರಿಕೆ ಕಾಣಬಹುದು. ಹಳೆಯ ಬಾಕಿ ಹಣ ವಾಪಸ್ ಸಿಗಬಹುದು ಅಥವಾ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಆದರೆ ಖರ್ಚು ಮಾಡುವಾಗ ಜಾಗರೂಕತೆ ಇರಬೇಕು. ಅನಗತ್ಯವಾದ ಖರ್ಚನ್ನು ಕಡಿಮೆ ಮಾಡುತ್ತಾ ಬರಬೇಕು. ಕುಟುಂಬ ಜೀವನದಲ್ಲಿ ಸಹ ಶಾಂತಿ ಹೆಚ್ಚಾಗುತ್ತೆ. ಹಿಂದೆ ಇದ್ದ ಸಣ್ಣ ಪುಟ್ಟ ಕಲಹಗಳು ಸರಿಯಾಗುತ್ತೆ. ನಿಮ್ಮ ಮಾತುಗಳಲ್ಲಿ ಮನೆಯಲ್ಲಿ ಮಹತ್ವ ಹೆಚ್ಚಾಗ್ತಾ ಹೋಗುತ್ತೆ. ಪ್ರೀತಿಯ ಸಂಬಂಧದಲ್ಲಿ ಸಹ ಸುಧಾರಣೆಯನ್ನು ಕಂಡುಕೊಳ್ಳಬಹುದು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಹೆಚ್ಚಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ನೀವು ನಿಮ್ಮ ದೇಹದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ಸಣ್ಣ ಸಮಸ್ಯೆಗಳನ್ನು ಕಡೆಗಾಣಿಸದೆ ಸರಿಯಾದ ಆಹಾರ, ವಿಶ್ರಾಂತಿ, ನಿದ್ರೆ ಮತ್ತು ತೆಗೆದುಕೊಳ್ಳುವುದು ಉತ್ತಮ. ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಂಡರೆ ದೈಹಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಮೇ 5ರ ನಂತರ ಸಿಂಹ ರಾಶಿಯವರಿಗೆ ಹೊಸ ಆರಂಭದ ಸೂಚನೆ ಸಿಗುತ್ತದೆ. ನೀವು ಧೈರ್ಯದಿಂದ ಮುಂದುವರೆದರೆ ನಿಮ್ಮ ಕನಸುಗಳನ್ನು ಸಹಕಾರಗೊಳಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಈ ಸಮಯ ನಿಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣವಾಗಿರುವಂತಹ ವಿಶೇಷವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಅದರಲ್ಲಿ ದೈವಿಕವಾದ ಅನುಗ್ರಹ ಸಿಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ಸುಖ, ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯ ಜೀವನವನ್ನ ಬರಮಾಡ್ಕೊಳ್ತೀರಾ. ಎಲ್ಲ ರೀತಿಯ ತಪ್ಪು ತೊಂದರೆಗಳು ಪರಿಹಾರವಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ವಿಶೇಷವಾದ ಲಾಭವನ್ನ ಕಂಡುಕೊಳ್ಳುವಂತಹ ಸುಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು, ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಮಾಡಿದ್ರೂ ಕೂಡ ಅದ್ಭುತವಾಗಿರುವಂತಹ ಅಧಿಕ ಮಟ್ಟದ ದೊಡ್ಡ ಲಾಭವನ್ನ ಕಂಡುಕೊಳ್ಳುವಂತಹ ವಿಶೇಷವಾದ ಸೂಚನೆ ಸಿಗೋದ್ರಿಂದ ನೀವು ಅದೃಷ್ಟವಂತರು ಮತ್ತು ಪುಣ್ಯವಂತರು. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ದೈವಿಕವಾದ ಅನುಗ್ರಹ ನಿಮ್ಮ ಕೈ ಹಿಡಿಯೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ದಾನ ಧರ್ಮ ನಿಮ್ಮ ಹಲವಾರು ವರ್ಷಗಳ ಭವಿಷ್ಯವನ್ನು ಅದ್ಭುತ ಮಾಡುತ್ತೆ. ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ನೀವು ಯಾವುದೇ ಪರಿಸ್ಥಿತಿಗೂ ಕೂಡ ಒಗ್ಗಿಕೊಳ್ಳುವಂತಹ ಮನಸ್ಥಿತಿಯನ್ನು ಹೊಂದಿರ್ತೀರಾ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಮೇ 1, 2, 3, 4, 5 ದಿನಗಳ ನಂತರ ನಿಮ್ಮ ಮುಂದಿನ 5 ದಿನಗಳಲ್ಲಿ ಬಹಳಷ್ಟು ಶಕ್ತಿಶಾಲಿಯಾಗಿರುವಂತಹ ದಿನಗಳನ್ನು ಬರಮಾಡ್ಕೊಳ್ತೀರಾ. ಸಿಂಹ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಸಂಭವಿಸುತ್ತದೆ ಎಂದು ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನು ನಂಬೋದಾದರೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ದೇವರ ಅನುಗ್ರಹ ಸದಾ ನಿಮ್ಮ ಮೇಲಿದ್ರೆ ಎಂಥದೇ ಪರೀಕ್ಷೆ, ಕಷ್ಟಗಳು ಮತ್ತು ಸಾಲದ ಸಮಸ್ಯೆಗಳಿದ್ರೂ ಕೂಡ ಎಲ್ಲವನ್ನ ನಿರ್ವಹಿಸೋಕೆ ಉತ್ತಮವಾದ ದಾರಿದೀಪವಾಗಿ ನಿಮ್ಮ ಬೆಳಕನ್ನು ಒಂದು ಕತ್ತಲೆಯ ಜೀವನದಿಂದ ದೂರ ಮಾಡಿ ವಿಶೇಷವಾಗಿ ನಿಮ್ಮ ಮನೆಗೆ ಮತ್ತು ನಿಮ್ಮ ಜೀವನಕ್ಕೆ ಮಹತ್ವಪೂರ್ಣವಾದ ದಿನವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ನಂಬಿರುವಂತಹ ದೈವವನ್ನು ಯಾವತ್ತೂ ಕೂಡ ನೀವು ಮರೆಯಬಾರದು ಮತ್ತು ಕೃತಜ್ಞತೆಯನ್ನು ತೋರಿಸೋದನ್ನು ನಿಲ್ಲಿಸಬಾರದು. ಆದ್ದರಿಂದ ಪ್ರತಿದಿನ ದೇವರಿಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವಂತೆ ಪ್ರಾರ್ಥನೆ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ಸಿಂಹ ರಾಶಿಯವರು ಬಹಳಷ್ಟು ಅದೃಷ್ಟವಂತರು. ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತಾರೆ. ಜೀವನದಲ್ಲಿ ಎಲ್ಲ ರೀತಿಯ ಬದಲಾವಣೆ ಈಗ ಸಂಭವಿಸುವಂತಹ ಸಾಧ್ಯತೆ ಇರೋದ್ರಿಂದ ವಿಶೇಷವಾಗಿ ಒಬ್ಬ ಹೊಸ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಅದ್ಭುತವಾದ ವಿಶೇಷವಾದ ರೀತಿಯ ಫಲಿತಾಂಶವನ್ನು ಕಂಡುಕೊಳ್ತೀರಾ. ಆ ವ್ಯಕ್ತಿ ಯಾರು, ಅವರ ಪ್ರಭಾವ ಸಿಂಹ ರಾಶಿಯವರ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನು ತರುತ್ತದೆ ಎಂಬುದನ್ನು ಪರಿಶೀಲನೆ ಮಾಡ್ತಾ ಹೋಗೋಣ. ಇದು ಸಾಮಾನ್ಯವಾದ ಜಾತಕವಲ್ಲ, ಅನೇಕ ತಜ್ಞರಿಂದ ಸಂಗ್ರಹಿಸದಂತಹ ಆಳವಾಗಿರುವಂತಹ ಮಾಹಿತಿ. ನಾವು ಜ್ಯೋತಿಷ್ಯದಲ್ಲಿ ಗ್ರಹಗಳ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತೇವೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಿಮ್ಮ ಬದುಕು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಪ್ರತಿಯೊಂದು ಪದವನ್ನು ಎಚ್ಚರಿಕೆಯಿಂದ ತಿಳಿದುಕೊಳ್ಬೇಕು. ನಾವು ನಿಮಗೆ ಪವರ್ಫುಲ್ ಆಗಿರುವಂತಹ ಪರಿಹಾರಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸಿಕೊಡ್ತೇವೆ. ಆಗ ಮಾತ್ರ ನಿಮ್ಮ ನಿಜವಾಗಿರುವಂತಹ ಗುಪ್ತ ಶುಭ ಫಲಿತಾಂಶಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಸ್ಪಷ್ಟವಾಗಿರುವಂತೆ ನಿಮ್ಮ ಜೀವನದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಮೂಕಾಂಬಿಕಾ ದೇವಿ ಜ್ಯೋತಿಷ ಪೀಠ 51 ವರ್ಷ ಸುದೀರ್ಘ ಅನುಭವಗಳ ಜ್ಯೋತಿಷರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಗುರುಗಳನ್ನು ನೇರವಾಗಿ ಬೆಂಗಳೂರು ಮತ್ತು ಮೈಸೂರಲ್ಲಿ ಭೇಟಿ ಕೂಡ ಆಗಬಹುದು. ಕೇವಲ ಫೋನಿನ ಮೂಲಕ ಪರಿಹಾರ
ನಿಮ್ಮ ಜೀವನದ ಸಮಸ್ಯೆಗಳಾದ ಸ್ತ್ರೀಪುರುಷ ವಶೀಕರಣ, ಗಂಡ ಹೆಂಡತಿ ಕಲಹ, ಲೈಂಗಿಕ ಸಮಸ್ಯೆ, ಅತ್ಯಸೂಚಿ ಜಗಳ, ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆ, ಮನೆಯಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕೋರ್ಟ್ ಕೇಸ್ ಮತ್ತು ಇಷ್ಟಪಟ್ಟವರು ನಿಮ್ಮಂತಾಗಲು, ವಿಚಾರ ಕೊಟ್ಟ ಹಣ ವಾಪಸ್ ಬರಲು, ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಮಾಂತ್ರಿಕ ಆದಿಶಕ್ತಿ, ದೇವತೆಗಳ ನಾಗಬ್ರಾಹ್ಮಣಿ, ರಕ್ತೇಶ್ವರಿ, ಅಗೋರಿ ನಾಗಸಾಧುಗಳ ರಹಸ್ಯ ಮತ್ತು ಮಂತ್ರಶಕ್ತಿಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಮೊಬೈಲ್ ನಂಬರ್ 9611696654. ಹಾಗಾದರೆ ಸಕಾರಾತ್ಮಕ ಮನೋಭಾವ ಮತ್ತು ಹೊಸ ಉತ್ಸಾಹವನ್ನು ತರಬರಬಹುದಾದ ಕೆಲವೊಂದಿಷ್ಟು ವಿಶೇಷವಾದ ವಿಷಯಗಳನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತೀವಿ. ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ ಮತ್ತು ಈ ಪರಿಹಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಒಟ್ಟಾರೆಯಾಗಿ ಸಿಂಹ ರಾಶಿಯವರು ಅದೃಷ್ಟವಂತರು, ಬುದ್ಧಿವಂತರು, ಧೈರ್ಯವಂತರು, ಸಿಂಹದಂತೆ ಗರ್ಜನೆ ಮಾಡುವಂತಹ ಶಕ್ತಿಯನ್ನು ಹೊಂದಿರುವಂತಹ ಜನರು. ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಮ್ಮೆ ಆಸೆ ಅಥವಾ ಆಕಾಂಕ್ಷೆ ಹುಟ್ಟಿಕೊಂಡರೆ ಅದನ್ನು ಪೂರ್ಣ ಮಾಡುವವರೆಗೆ ನಿಮಗೆ ನಿದ್ರೆ ಬರೋದಿಲ್ಲ. ಅದೇ ರೀತಿ ಈ ಒಂದು ಮೇ 1ನೇ ತಾರೀಕು ಅದ್ಭುತವಾಗಿರುವಂತಹ ಶಕ್ತಿಶಾಲಿಯಾಗಿರುವಂತಹ ಬುದ್ಧ ಪೌರ್ಣಿಮಾ ಇರೋದ್ರಿಂದ ಈ ಪೌರ್ಣಿಮೆಯ ನಂತರ ನೀವು 3 ಕೆಲಸಗಳನ್ನು, 3 ತಪ್ಪಾದ ನಿರ್ಧಾರಗಳನ್ನು ಯಾವತ್ತೂ ತೆಗೆದುಕೊಳ್ಬಾರ್ದು ಹಾಗೂ 3 ಸ್ಥಳಗಳಿಗೆ ಹೋಗಬಾರ್ದು. ಅದು ಯಾವುದು ಮತ್ತು ಏಕೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಸಿಂಹ ರಾಶಿಯವರು ಬಹಳಷ್ಟು ಶಕ್ತಿವಂತರು ಮತ್ತು ಗರ್ಜನೆಯನ್ನ ಮಾಡಿ ಎಲ್ಲರನ್ನ ಕೂಡ ತಲೆ ಕೆಳಗು ಮಾಡುವಂತಹ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಅದರಿಂದಲೇ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಮಾತು ಬಹಳಷ್ಟು ಪ್ರಭಾವಶಾಲಿಯಾಗಿರುತ್ತದೆ. ಒಟ್ಟಾರೆ ಮೇ 1ರಿಂದ 5ನೇ ತಾರೀಕಿನವರೆಗೆ ನಿಮ್ಮ ಜೀವನದಲ್ಲಿ ಮೋಸ ಹೋಗಿರುವಂತಹ ಜನರಿಗೆ ನೀವು ನ್ಯಾಯವನ್ನು ಒದಗಿಸ್ತೀರಾ. ಆ ನಂಬಿಕೆಯಿಂದಾಗಿ ನಿಮಗೆ ಅನೇಕ ಸಮಸ್ಯೆಗಳು ಕೂಡ ಬರಬಹುದು. ನೀವು ಆರ್ಥಿಕವಾಗಿ, ಭಾವನಾತ್ಮಕವಾಗಿ ಬಲಶಾಲಿಯಾಗಿರ್ತೀರಾ. ಆದರೂ ಕೂಡ ಕೆಲವೊಂದಿಷ್ಟು ಬಾರಿ ಕೆಟ್ಟ ಜನರ ಸಹವಾಸ ನಿಮ್ಮನ್ನು ನೋಯಿಸುವಂತೆ, ನರಳಿಸುವಂತೆ ಮಾಡ್ತಾ ಇದೆ. ನೀವು ಹಿಂದೆ ಮಾಡಿದಂತಹ ಕೆಲವೊಂದಿಷ್ಟು ತಪ್ಪುಗಳನ್ನು ಪುನರಾವರ್ತಿಸದಂತೆ ನೀವು ಜಾಗರೂಕತೆಯನ್ನು ವಹಿಸಬೇಕು. ಜಗತ್ತಿನಲ್ಲಿ ಒಂದು ಮಾತಿದೆ, ಚಿಕ್ಕ ಮರಕ್ಕೆ ಚಿಕ್ಕ ಗಾಳಿ ಇರುತ್ತದೆ, ದೊಡ್ಡ ಮರಕ್ಕೆ ದೊಡ್ಡ ಗಾಳಿ ಇರುತ್ತದೆ. ಆದರೆ ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ಅವರ ಮಟ್ಟಕ್ಕೆ ಅನುಗುಣವಾಗಿ ಕಷ್ಟಗಳು ಬರುತ್ತಾ ಹೋಗುತ್ತೆ. ಖಂಡಿತವಾಗಿ ಆ ಕಷ್ಟಗಳು ಮನುಷ್ಯರನ್ನ ಹೇಳಿ ಕೇಳಿ ಬರೋದಿಲ್ಲ. ಕಷ್ಟಗಳು ಬಂದಾಗ ನಾವು ಅದನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಬೇಕು, ಶಕ್ತಿಯನ್ನು ಪಡೆದುಕೊಳ್ಬೇಕು, ಧೈರ್ಯವಾಗಿ ನಿಂತು ಹೋರಾಡಬೇಕು. ನಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿ ಮೌಲ್ಯಯುತವಾದಂತಹ ಸಂದರ್ಭವನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ಭೂಮಿಯ ಮೇಲೆ ಹುಟ್ಟೋದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ. ಆ ಕಾರಣವನ್ನು ತಿಳಿದುಕೊಂಡು ನಮ್ಮ ಜೀವನವನ್ನು ನಾವು ರೂಪಿಸಿಕೊಂಡಾಗ ಮಾತ್ರ ಎಲ್ಲವೂ ಸರಿ ಆಗ್ತಾ ಹೋಗುತ್ತೆ. ನಮ್ಮ ಕರ್ಮಫಲ ಅಂತ್ಯಕ್ಕೆ ಹೋಗುತ್ತೆ. ನಮ್ಮ ಜೀವನದಲ್ಲಿ ಹೊಸ ಹಾದಿಗಳು ಸೃಷ್ಟಿಯಾಗುತ್ತೆ. ಆದ್ದರಿಂದ ಸಿಂಹ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಕಷ್ಟಗಳನ್ನು ಯಾರ ಜೊತೆ ಹಂಚಿಕೊಳ್ಳಬೇಡಿ. ಬಹಳ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತಲಿನಲ್ಲಿರುವಂಥವರು, ನಿಮ್ಮ ಸ್ನೇಹಿತರು, ಸಂಬಂಧಿಕರು ನಿಮ್ಮ ಜೀವನದ ಬಗ್ಗೆ ಎಲ್ಲವನ್ನ ತಪ್ಪಾಗಿ ಹೇಳಬಹುದು, ನಿಮ್ಮ ಜೀವನವನ್ನು ನಾಶ ಮಾಡಬಹುದು ಮತ್ತು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು. ಅಂಥವರಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ಕೆಲವೊಮ್ಮೆ ನಂಬಿಕೆಗಳು ನೀವು ತಿಳಿಯದೇ ಮಾಡಿರುವಂತಹ ಸಣ್ಣ ಪುಟ್ಟ ವಿಷಯಗಳಿಂದ ಎಲ್ಲವೂ ಹಾಳಾಗುತ್ತೆ. ನಿಮಗೆ ಒಳ್ಳೆಯತನ ಇದ್ರೂ ಕೂಡ ಅದನ್ನು ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಾರೆ. ಸಿಂಹ ರಾಶಿಯವರೇ, ಈ ಸ್ವಭಾವದಲ್ಲಿ ಧೈರ್ಯಶಾಲಿಗಳು, ನಾಯಕತ್ವ ಗುಣ. ಆದರೆ ಅವರ ಜೀವನದಲ್ಲಿ ಕೆಲವೊಮ್ಮೆ ತಪ್ಪುಗಳು ಮರು ಆಗುತ್ತವೆ. ಅವರು ಅದನ್ನು ತಪ್ಪಿಸಬೇಕು. ಏಕೆಂದರೆ ಈಗ ಮೇ 1ನೇ ತಾರೀಕು ಶಕ್ತಿಶಾಲಿಯಾಗಿರುವ ದಿನ ಪ್ರಾರಂಭವಾಗ್ತಾ ಇದೆ. ಇನ್ನಷ್ಟು ನಿಮ್ಮ ಜೀವನವನ್ನು ಸುಂದರವಾಗಿಸಬಹುದು. ಆದರೆ ಈ ತಪ್ಪುಗಳನ್ನು ಸರಿಪಡಿಸದೆ ಹೋದರೆ ನಿಮ್ಮ ಜೀವನ ಇನ್ನಷ್ಟು ಕಷ್ಟವಾಗುತ್ತದೆ, ನಾಶವಾಗುತ್ತದೆ ಮತ್ತು ನರಕ ಸೃಷ್ಟಿಯಾಗುತ್ತದೆ. ಮೊದಲನೇ ತಪ್ಪು ಯಾವುದು ಅಂದರೆ ಅತಿಯಾದ ಅಹಂಕಾರ. ಸಿಂಹ ರಾಶಿಯವರು ತಮ್ಮ ಸಾಮರ್ಥ್ಯದಲ್ಲಿ ತುಂಬ ಆತ್ಮವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ. ಅದು ಒಳ್ಳೆಯದೇ, ಆದರೆ ಕೆಲವೊಮ್ಮೆ ಆ ವಿಶ್ವಾಸ ಅಹಂಕಾರವಾಗಿ ಮಾರ್ಪಡುತ್ತದೆ. ಇವರ ಸಲಹೆಗಳನ್ನು ಕಡೆಗಾಣಿಸೋದು, ಬೇರೆಯವರ ಮಾತುಗಳಿಗೆ ಗೌರವ ಕೊಡದೇ ಇರೋದು, ನಾನು ಹೇಳಿದ್ದೇ ಸರಿ ಅನ್ನುವಂತಹ ಮನೋಭಾವ ಹೊಂದಿರುವಂಥವರು ಬೆಳವಣಿಗೆಗೆ ಅಡ್ಡಿ ಆಗ್ಬೋದು. ಜೀವನದಲ್ಲಿ ಎಲ್ಲವೂ ನಿಮ್ಮ ಕೈಯಲ್ಲೇ ಇಲ್ಲ. ಕೆಲವೊಮ್ಮೆ ಬೇರೆಯವರ ಮಾತು ಕೇಳಿದರೆ ದೊಡ್ಡ ಸಮಸ್ಯೆಗಳು ತಪ್ಪಬಹುದು. ಆದ್ದರಿಂದ ವಿನಯವನ್ನು ಬೆಳೆಸಿಕೊಳ್ಳೋದು ಬಹಳ ಮುಖ್ಯ. 2ನೇ ತಪ್ಪು ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಳೋದು. ಸಿಂಹ ರಾಶಿಯವರು ಆತ್ಮವಿಶ್ವಾಸದಿಂದ ಬಹಳಷ್ಟು ನಂಬಿಕೆಯಿಂದ ತುಂಬಿ ಹೋಗಿರ್ತಾರೆ. ಅದರಿಂದ ಅವರು ಕೆಲವೊಮ್ಮೆ ಆಲೋಚನೆ ಮಾಡದೆ ತಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ವಿಶೇಷವಾಗಿ ಹಣ, ಕೆಲಸ ಅಥವಾ ಸಂಬಂಧದ ವಿಚಾರದಲ್ಲಿ ತುರ್ತು ನಿರ್ಧಾರ ಹಾನಿ ಉಂಟು ಮಾಡಬಹುದು. ಒಂದು ಕ್ಷಣದ ಕೋಪ ಅಥವಾ ಉತ್ಸಾಹದಿಂದ ತೆಗೆದುಕೊಂಡ ನಿರ್ಧಾರ ಮುಂದಿನ ದಿನದಲ್ಲಿ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಆದ್ದರಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಸ್ಪಷ್ಟವಾಗಿ ಸಮಯವನ್ನು ತೆಗೆದುಕೊಳ್ಬೇಕು. ಯೋಚನೆ ಮಾಡಿ ಮುಂದುವರಿಬೇಕು. ಲಾಭ ನಷ್ಟಗಳ ಬಗ್ಗೆ ಚಿಂತೆ ಮಾಡೋದು ಉತ್ತಮ. 3ನೇ ತಪ್ಪು ಅಂದರೆ ಬೇರೆಯವರ ಭಾವನೆಗಳನ್ನು ಕಡೆಗಾಣಿಸೋದು. ಸಿಂಹ ರಾಶಿಯವರು ತಮ್ಮ ಗುರಿ ಮತ್ತು ಯಶಸ್ಸಿನ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ. ಈ ನಡುವೆ ಅವರ ಸುತ್ತಮುತ್ತಲಿನವರ ಭಾವನೆಯನ್ನು ಗಮನಕ್ಕೆ ಬಾರದೆ ಹೋಗುತ್ತದೆ. ಸ್ನೇಹಿತರು, ಕುಟುಂಬದವರು, ಜೀವನ ಸಂಗಾತಿ ಅವರನ್ನು ನಿರ್ಲಕ್ಷ್ಯ ಮಾಡ್ತೀರಾ. ಇದರಿಂದ ಸಂಬಂಧಗಳು ದೂರವಾಗುವ ಸಾಧ್ಯತೆ ಇದೆ. ಜೀವನದಲ್ಲಿ ಯಶಸ್ಸು ಮಾತ್ರ ಸಾಕಾಗೋದಿಲ್ಲ, ಸಂಬಂಧಗಳು ಕೂಡ ಮುಖ್ಯವಾಗಿರುತ್ತದೆ. ಆದ್ದರಿಂದ ಬೇರೆಯವರ ಮಾತು ಕೇಳೋದು, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು.
ಈ 3 ತಪ್ಪುಗಳನ್ನು ಸರಿಪಡಿಸಿಕೊಂಡರೆ ಸಿಂಹ ರಾಶಿಯರು ತಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ಕಾಣಬಹುದು. ಅವರಲ್ಲಿ ಇರುವಂತಹ ನಾಯಕತ್ವದ ಗುಣ, ಧೈರ್ಯ ಮತ್ತು ದೃಢತೆ ಇವರಿಗೆ ಇನ್ನಷ್ಟು ಯಶಸ್ಸನ್ನು ತಂದುಕೊಡುತ್ತದೆ. ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಕೆಲವೊಂದಿಷ್ಟು ಬಾರಿ ನಿಮ್ಮ ಎಲ್ಲ ರೀತಿಯ ಯಶಸ್ಸನ್ನು ಪ್ರದರ್ಶನ ಮಾಡುವಂಥದ್ದನ್ನು ನಿಲ್ಲಿಸಬೇಕು. ಸಣ್ಣ ಖುಷಿಯಾಗಲಿ, ದೊಡ್ಡ ವಿಚಾರವಾಗಲಿ, ಆಸ್ತಿ ವಿಚಾರವಾಗಲಿ, ಮನೆ ಖರೀದಿಯಾಗಲಿ ಯಾವುದನ್ನು ಕೂಡ ಯಾರನ್ನು ನಂಬಿ ಹೇಳಬೇಡಿ. ಏಕೆಂದರೆ ದೃಷ್ಟಿ ದೋಷಗಳು ನಿಮ್ಮನ್ನು ಕಾಡುತ್ತದೆ. ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯವರಾಗಿರುವಂತಹ ವ್ಯಕ್ತಿ ನಾಳೆ ನಿಮಗೆ ಕೆಟ್ಟವರಾಗಬಹುದು. ಯಾರೂ ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲ. ಕಾಲದ ಜೊತೆಗೆ ಜನರ ಮನಸ್ಸು ಕೂಡ ಬದಲಾಗುತ್ತದೆ. ಇವರು ಇವತ್ತು ಸ್ನೇಹಿತರಾಗಿರ್ಬೋದು, ನಾಳೆ ಶತ್ರುಗಳಾಗಿರ್ಬೋದು. ಸಣ್ಣ ಪುಟ್ಟ ಕಾರಣಕ್ಕೆ ಶತ್ರುವಾಗಿ ಬದಲಾಗುವ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ರಹಸ್ಯಗಳನ್ನು ಅವ್ರ ಜೊತೆ ಹೇಳ್ಕೊಂಡ್ರೆ ನಿಮ್ಮ ದೌರ್ಬಲ್ಯಗಳನ್ನು ಅವರು ಅರ್ಥ ಮಾಡಿಕೊಂಡು ನಿಮ್ಮ ವಿರುದ್ಧ ಆಯುಧಗಳನ್ನಾಗಿ ಅದಕ್ಕಾಗಿ ನಿಮ್ಮ ಮೇಲೆ ಬಳಸ್ತಾರೆ. ಈ ವಿಷಯಗಳನ್ನು ಹೊರಗಿನವರೊಂದಿಗೆ ಹಂಚಿಕೊಳ್ಳೋದು ನಿಮ್ಮ ದೌರ್ಬಲ್ಯವನ್ನು ಅವರ ಕೈಯಲ್ಲಿ ಇಟ್ಟಂತೆ ಅವರು ಯಾವಾಗ ಬೇಕಾದರೂ ಅದನ್ನು ಸದುಪಯೋಗ ಪಡಿಸ್ಕೊಳ್ತಾರೆ. ನಾವು ಕುಟುಂಬದ ರಹಸ್ಯ ಅಥವಾ ವೈಯಕ್ತಿಕ ದೌರ್ಬಲ್ಯವನ್ನು ಹೊರಗಿನವರ ಜೊತೆ ಹಂಚಿಕೊಂಡಂತೆ ಜಾಗರೂಕರಾಗಿರಬೇಕು. ನಾವು ಅವುಗಳನ್ನು ಹೆಚ್ಚಾಗಿ ಹೇಳ್ಕೊಳ್ಬಾರ್ದು. ಬಯಸಿದರೆ ಅವುಗಳನ್ನು ನಮ್ಮ ಹೆಂಡತಿ ಅಥವಾ ಪತ್ನಿಯೊಂದಿಗೆ, ತಂದೆ ತಾಯಿಯೊಂದಿಗೆ ಮಾತ್ರ ಹಂಚಿಕೊಳ್ಬೇಕು. ಏಕೆಂದರೆ ನಾವು ದೊಡ್ಡವರಾದಾಗ ಮತ್ತು ನಾವು ನೋಡುವಂತಹ ಜನರ ಜೀವನ ಅಸೂಯೆ ಪಡುವಂತಹ ಜನರು ಹೆಚ್ಚಾಗಿರ್ತಾರೆ. ನಾವು ಚೆನ್ನಾಗಿ ಬದುಕಿದರೆ ಕಣ್ಣ ದೃಷ್ಟಿ ನೇರವಾಗಿ ತಾಕುತ್ತದೆ. ಇದರಿಂದಾಗಿ ಮೇ 1 ರಿಂದ 5ನೇ ತಾರೀಕಿನವರೆಗೆ ಸಿಂಹ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ಬಹುತೇಕ ಸಂದರ್ಭಗಳಲ್ಲಿ ಅಂತಹ ಸಂದರ್ಭಗಳು ನಿಮಗೆ ಕಂಡು ಬರುತ್ತದೆ. ಕೆಲವರು ಒಡ ಹುಟ್ಟಿದವರ ನಡುವಿನ ಸಂತೋಷವನ್ನು ಕೂಡ ಸಹಿಸೋದಿಲ್ಲ. ಒಡ ಹುಟ್ಟಿದವರು ಒಟ್ಟಿಗೆ ಬೆಳೆದಾಗ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಬೆಳೀತಾ ಹೋಗುತ್ತೆ, ಸೃಷ್ಟಿಯಾಗುತ್ತೆ. ಅದಕ್ಕಾಗಿಯೇ ಜನಗಳಲ್ಲಿ ಜೀವನದಲ್ಲಿ ಯಾವಾಗಲೂ ಕೂಡ ಸ್ನೇಹಿತರು ಮತ್ತು ಸಂಬಂಧಿಕರಲ್ಲಿ ಜಾಗರೂಕರಾಗಿರೋದು ತುಂಬಾ ಮುಖ್ಯ. ಸ್ವಾರ್ಥಿ ಜನರು ಮತ್ತು ಕೆಟ್ಟ ಮನೋಭಾವ ಇರುವಂತಹ ಜನರು ಹೆಚ್ಚಾಗಿ ಕಂಡು ಬರ್ತಾರೆ. ಈ ಸಂದರ್ಭದಲ್ಲಿ ನೀವು ಹೆಚ್ಚು ಒಂದು ಜಾಗರೂಕತೆ ಇಲ್ಲ ಅಂದರೆ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಈಗ ಹುಣ್ಣಿಮೆ ಕೂಡ ಪ್ರಾರಂಭ ಆಗ್ತಾ ಇರೋದ್ರಿಂದ ಹುಣ್ಣಿಮೆಯ ಸಂದರ್ಭದಲ್ಲಿ ಈ 3 ಸ್ಥಳಗಳಿಗೆ ಭೇಟಿ ನೀಡೋದನ್ನು ತಪ್ಪಿಸಬೇಕಾಗುತ್ತೆ. ಮೊದಲನೇದಾಗಿ ಕೊಳ, ನೀರು ಅಥವಾ ಯಾವುದೇ ರೀತಿಯ ಬೀಚ್ ಅಥವಾ ಅಪರಿಚಿತ ಜಾಗಕ್ಕೆ ಹೋಗೋದನ್ನು ತಪ್ಪಿಸಿ ಮತ್ತು ನಿಮಗೆ ಎಲ್ಲಿ ಗೌರವ ಸಿಗೋದಿಲ್ವೋ ಅಂತಹ ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಿ. ಏಕೆಂದರೆ ಜನರು ನಿಮ್ಮ ಗೌರವವನ್ನು, ನಿಮ್ಮ ವಿಶೇಷವಾಗಿರುವಂಥ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಾರೆ. ಇದರಿಂದ ನಿಮ್ಮ ಮನಸ್ಸಿನ ಧೈರ್ಯ ಕಡಿಮೆ ಆಗುತ್ತೆ. ನಿಮ್ಮ ಬಗ್ಗೆ ನಿಮಗೆ ಅನುಮಾನ ಶುರುವಾಗುತ್ತೆ. ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಅದೇ ರೀತಿ ಕೆಟ್ಟ ವಾಮಾಚಾರ ಮಂತ್ರಗಳನ್ನು ನಡೆಸುವಂತಹ ಜಾಗಗಳಿಗೆ ಹೋಗಬಾರ್ದು, ಸ್ಮಶಾನಗಳಿಗೆ ಹೋಗಬಾರ್ದು. ಹುಣ್ಣಿಮೆಯ ಸಂದರ್ಭದಲ್ಲಿ ಚಂದ್ರನ ಶಕ್ತಿ ಹೆಚ್ಚಾಗಿರೋದ್ರಿಂದ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಹೊಡೆತ ಬೀಳುತ್ತೆ. ಎಲ್ಲ ಶತ್ರುಗಳ ಕಾಟ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ. ಜಗಳ, ಮನಸ್ತಾಪ ಇದ್ದಕ್ಕಿದ್ದಂತೆ ಶುರುವಾಗುತ್ತೆ. ಹಾಗಾದರೆ ಹುಣ್ಣಿಮೆಯ ಸಂದರ್ಭದಲ್ಲಿ ನೀವು ಮಾಡಬೇಕಾದ ಪರಿಹಾರ ಏನು ಅಂತ ನೋಡೋದಾದರೆ ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಇಟ್ಕೊಳ್ಬೇಕು. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಎಲ್ಲವನ್ನ ತಿಳಿದುಕೊಂಡು ಹೆಜ್ಜೆಯನ್ನು ಇಡಬೇಕು. ದೇವರ ಮೇಲೆ ಭಕ್ತಿ ಹೆಚ್ಚಾಗಿ ಇಟ್ಕೊಳ್ಬೇಕು ಮತ್ತು ಶಾಂತಿಯಾಗಿ ಧ್ಯಾನ, ಜಪ, ತಪವನ್ನು ಮಾಡಬೇಕು. ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಓಂ ಚಂದ್ರದೇವಾಯ ನಮಃ ಮಂತ್ರವನ್ನು ಜಪಿಸಬೇಕು. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ಉತ್ತಮವಾದ ಫಲಗಳು, ಕೆಲಸಗಳು, ಕಾರ್ಯಗಳು ನಿಮಗೆ ಅದೃಷ್ಟವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಆದ್ದರಿಂದ ಈ ತಪ್ಪುಗಳನ್ನು ಸರಿಪಡಿಸಿಕೊಂಡರೆ ಸಿಂಹ ರಾಶಿಯವರು ತಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ಕಾಣಬಹುದು. ಇವರಲ್ಲಿ ಇರುವಂತಹ ನಾಯಕತ್ವ ಗುಣ, ಧೈರ್ಯ ಮತ್ತು ದೃಢತೆಗೆ ಇವರಿಗೆ ಇನ್ನಷ್ಟು ಯಶಸ್ಸನ್ನು ತಂದುಕೊಡುತ್ತದೆ. ಈ ವಿಷಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೆನಪಿನಲ್ಲಿ ಇಟ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ. ಶನಿದೇವರಿಗೆ ಶನಿವಾರದ ದಿನ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ. ಇದರಿಂದ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಕತ್ತಲೆ, ಗೊಂದಲ, ಎಲ್ಲ ರೀತಿಯ ಶತ್ರುಗಳ ಕಾಟ ದೂರವಾಗುತ್ತೆ. ನೀವು ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಸಂತೋಷದ ಸುಖವಾದ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಅಂತ ಹೇಳ್ತಾ ಈ ರಾಶಿಯವರಿಗೆ ಇನ್ನು ಮುಂದಿನ ಹೆಜ್ಜೆಗಳು ಸ್ಪಷ್ಟವಾಗಿ, ದೃಢವಾಗಿ ಇಟ್ಟು ನಿಮ್ಮ ಜೀವನವನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ.